ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 2025ಕ್ಕೆ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ 2025 ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸೋಮಶೇಖರ್ ವೈ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸಂಗಮೇಶ ಸೇರಿದಂತೆ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಾದ ಸಿದ್ದಣ್ಣ ಎಸ್ ಸಾಹುಕಾರ್ ಮತ್ತು ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳಾದ ಸಿರಾಜುದ್ದೀನ್ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಂಜಾಮಿಲ್ ಆರ್ ಕೆಂಭಾವಿ ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಾಹೇಬರು ಕೂಡ ಜೋರ ಬಲೂನ್ಗಳನ್ನು ಹಾರಿ ಬಿಡುವುದರ ಮೂಲಕ ಗಾಳಿಯಲ್ಲಿ ಬರ್ತಾ ಇರಲಿ. ಮಕ್ಕಳದೆಲ್ಲ ಕ್ರೀಡಾಪಟುಗಳು ಜೋರಾಗಿ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರ್ತಾ ಇದ್ದಾರೆ. ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಲಿದ್ದಾರೆ. ಇಂದಿನ ಕ್ರೀಡಾಕೂಟದ ಉದ್ಘಾಟಕರು, ಮುಖ್ಯ ಅತಿಥಿಗಳು. ಕ್ರೀಡಾ ಅಭಿವೃದ್ಧಿಗಾಗಿ ಕ್ರೀಡಾ ನಿಯಮಗಳಿಗೆ ಮತ್ತು ತೀರ್ಪುಗಾರರ ಭಾಗವಹಿಸುತ್ತೇವೆ ಎಂದು ಕ್ರೀಡಾ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಭಾರತ್, ಜೈ ಕರ್ನಾಟಕ. ಸದೃಢನಾಗುತ್ತೇನೆ, ಮಾನಸಿಕವಾಗಿ ಸದೃಢನಾಗುತ್ತೇನೆ ಮತ್ತು ಭಾವನಾತ್ಮಕವಾಗಿ ಸಮತೋಲಿತನಾಗುತ್ತೇನೆ. ಲೈನ್ ಫಾರ್ಮೇಶನ್ ಮಾಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇವೆ. ಕಲಬುರಗಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭವರ್ ಸಿಂಗ್ ಮೀನಾ, ಭಾರತ ಆಡಳಿತ ಸೇವೆ ಜಿಲ್ಲಾ ಪಂಚಾಯತ್ ಕಲಬುರಗಿರವರು ತಮ್ಮೆಲ್ಲರನ್ನ ಪರಿಚಯಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ರಾಜ್ಯ ಮಟ್ಟದ ಕೀರ್ತಿಯನ್ನ ಕಲಬುರಗಿ ಜಿಲ್ಲೆಗೆ ತಂದು ಕೊಡಿ ಎನ್ನುವಂತಹ ಒಂದು ಆಶಾ ಭಾವನೆಯೊಂದಿಗೆ ಕ್ರೀಡಾಪಟುಗಳ ಪರಿಚಯನ ಮಾಡಿಕೊಳ್ತಾ ಇದ್ದ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದಣ್ಣ ಎಸ್ ಸಾಹುಕಾರ್ ಇವರು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಪಡೆದಿರ್ತಕ್ಕಂಥ ಪದಕ ಪ್ರಶಸ್ತಿಗಳ ಅವರನ್ನ ಕಲಬುರಗಿ ಜಿಲ್ಲೆಯ ಕ್ರೀಡಾಪಟುಗಳು ಅವರಂತೆ ಸಾಧನೆ ಗೈಲಿ ಎನ್ನುವಂತಹ ಒಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆದು ಶುಭಾಶಯಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಂತಾರಾಷ್ಟ್ರೀಯ ಲೆವೆಲ್ ಪ್ಲೇಯರ್ ಮೇಲೆ ಧ್ಯಾನ್ ಚಂದ್ ಅವರದು ಇವತ್ತು ಜನ್ಮದಿನಾಚರಣೆ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ದಸರಾ ಕ್ರೀಡಾಕೂಟ ಕೂಡ ಆರಂಭ ಆಗ್ತಾ ಇದೆ. ಭಾಳ ಸಂತೋಷದ ವಿಷಯ ಏನಂದರೆ ಇವತ್ತು ಭಾಳ ಜನ ನಮ್ಮ ದಸರಾ ಕ್ರೀಡಾಕೂಟಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಸ್ವಲ್ಪ ಮಳೆ ಬರುವುದು ಒಂದು ಸಾಧ್ಯತೆ ಇದೆ, ಹಾಗಾಗಿ ನಾವು ಪ್ರೋಗ್ರಾಮ್ ಸ್ವಲ್ಪ ಸ್ಪೀಡಪ್ ಮಾಡ್ತಾ ಇದ್ದೀವಿ. ಆದರೆ ಈ ಮಳೆ ಇದ್ದರೂ ಕೂಡ ಅಷ್ಟು ಸಂಖ್ಯೆಯಲ್ಲಿ ಪ್ಲೇಯರ್ಸ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಜೀವನದಲ್ಲಿ ಒಂದು ಹೆಲ್ತ್ದು ಭಾಳ ಇಂಪಾರ್ಟೆಂಟ್ ಇದೆ. ಹೆಲ್ತ್ ಜೊತೆಗೆ ಈ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಬಹಳ ಸ್ಪೋರ್ಟ್ಸ್ ಆಡಿದ್ದೀವಿ. ನಾನು ವಾಲಿಬಾಲ್ ಕಲಿತಿದ್ದೆ, ಆಮೇಲೆ ಹಾಕಿ ಆಡ್ತಾ ಇದ್ದೇವೆ. ಆಮೇಲೆ ನಮ್ಮ ಕಾಲೇಜ್ ಟೈಮ್ನಲ್ಲಿ ಕೂಡ ಮತ್ತು IPSದಲ್ಲಿ ಕೂಡ ನಾವು ಹಾಕಿ ಆಡ್ತಾ ಇದ್ದೇವೆ. ಸೊ ಭಾಳಷ್ಟು ಅಥ್ಲೆಟಿಕ್ಸ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಭಾಳ ಸಂತೋಷದ ವಿಷಯ ಅಂದರೆ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ನೋಡಿದ ತಕ್ಷಣ ನಮ್ಮದು ಕೂಡ ಒಂದು ವಿದ್ಯಾರ್ಥಿ ಒಂದು ಮೆಮೊರೀಸ್ ಬಂದ್ಬಿಡುತ್ತೆ. ಜೊತೆಗೆ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲಿಂದ ಕೂಡ ಭಾಳಷ್ಟು ಮಕ್ಕಳು ಇಲ್ಲಿ ಬಂದಿದ್ದಾರೆ.
ಅವರು ಕೂಡ ನಾವು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಇಲ್ಲಿ ಪ್ಲೇಸ್ನಲ್ಲಿ ಒಬ್ಬರು ಐ ಥಿಂಕ್ ಸ್ಟೇಟ್ ಮಾಡಿದ್ದು ವಾಕಥಾನ್ನಲ್ಲಿ ಐ ಥಿಂಕ್ 10,000 ಮೀಟರ್ಲಿ ಗೋಲ್ಡ್ ಮೆಡಲ್ ಕೂಡ ಅಚೀವ್ ಮಾಡಿದರು. ಭಾಳ ಸಂತೋಷ ವಿಷಯ. ಮತ್ತು ಲಾಸ್ಟ್ ಇಯರ್ ಕೂಡ ಭಾಳಷ್ಟು ಸ್ಪೋರ್ಟ್ಸ್ನಲ್ಲಿ ನಾವು ಕಲಬುರಗಿ ಜಿಲ್ಲೆಗೆ ಕೆಲವೊಂದು ಮೆಡಲ್ ಕೂಡ ಸಿಕ್ಕಿದೆ. ಸೊ ಈ ಸಲ ಕೂಡ ನಮ್ಮಲ್ಲಿ ಇರುವಂಥ ಚೆನ್ನಾಗಿ ಫೆಸಿಲಿಟಿ ಬಳಸ್ಕೊಳ್ಬೇಕು. ಇಲ್ಲಿ ತಮಗೆ ಗೊತ್ತಿದೆ ಒಳ್ಳೆಯ ಅಥ್ಲೆಟಿಕ್ಸ್ ಕೋರ್ಟ್ ಇದೆ, ಭಾಳ ಬೇರೆ ಫೆಸಿಲಿಟಿ ಇದೆ. ಮತ್ತು ಕೆಲವೊಂದು ಕೆಲಸ ಇವಾಗ ಸ್ಟಾರ್ಟ್ ಕೂಡ ಆಗ್ತಾ ಇದೆ. ಹಾಕಿ ಗ್ರೌಂಡ್ ಇರ್ಬೋದು, ಬಾಸ್ಕೆಟ್ಬಾಲ್ ಗ್ರೌಂಡ್ ಇರ್ಬೋದು, ಸ್ಕೇಟಿಂಗ್ ಇರ್ಬೋದು, ಮಕ್ಕಳದು ಒಂದು ಪ್ಲೇ ಏರಿಯಾ ಇರ್ಬೋದು, ಹ್ಯಾಂಡ್ಬಾಲ್ ಇರ್ಬೋದು. ಈ ಥರ ಭಾಳಷ್ಟು ಫೆಸಿಲಿಟಿ ಇವಾಗ ಕೆಲಸ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ನಮ್ಮ ಜಿಲ್ಲೆ ಜನರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗೆ ಭಾಳಷ್ಟು ಅವಕಾಶ ಸಿಗುತ್ತೆ. ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಹಾಗಾಗಿ ಇನ್ನೊಂದು ಸಲ ಎಲ್ಲರಿಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆದು ಶುಭಾಶಯಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೆ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 53ರ ಸದಸ್ಯೆ ಶೋಭಾ ಗುರುರಾಜ್ ದೇಸಾಯಿ ಅವರನ್ನು ವಿಪಕ್ಷ ನಾಯಕರನ್ನಾಗಿ ನೇಮಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಮಹಿಳಾ ಪ್ರಾತಿನಿಧ್ಯತೆ ನೀಡಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 53ರ ಸದಸ್ಯೆ ಶೋಭಾ ಗುರುರಾಜ್ ದೇಸಾಯಿ ಅವರನ್ನು ವಿಪಕ್ಷ ನಾಯಕರಾಗಿ ನೇಮಿಸುವ ಮೂಲಕ ಬಿಜೆಪಿ ಮಹಿಳಾ ಪ್ರಾತಿನಿಧ್ಯ ನೀಡಿದೆ. ಪಾಲಿಕೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಈ ಹುದ್ದೆಗೆ ಆಯ್ಕೆಯಾಗಿದ್ದು ಗಮನಾರ್ಹ. ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ನೀಡುವ ಮೂಲಕ ನಮ್ಮ ಪಕ್ಷ ದಾಖಲೆ ನಿರ್ಮಿಸಿದೆ ಎಂದು ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಹೇಳಿದ್ದಾರೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ನೀಡುತ್ತಿರುವ ಪ್ರಾಮುಖ್ಯ, ಸಮಾಜದಲ್ಲಿ ಅವರ ಸ್ಥಾನಮಾನ ಮತ್ತಷ್ಟು ಗಟ್ಟಿಗೊಳಿಸುವುದು ಇದರ ಉದ್ದೇಶ. ನರೇಂದ್ರ ಮೋದಿ ಸರ್ಕಾರ ಜಾರಿಗೊಳಿಸಿದ ಶೇಕಡಾ 33ರ ಮಹಿಳಾ ಮೀಸಲಾತಿ ವಿಧೇಯಕದ ಆತ್ಮ ಪ್ರತಿಬಿಂಬಿಸುವಂತಾಗಿದೆ ಎಂದು ಬಣ್ಣಿಸಿದ್ದಾರೆ. ಮೇಯರ್ಗೆ ಪತ್ರ ಬರೆದಿರುವ ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್, ಪಕ್ಷದ ಶೋಭಾ ದೇಸಾಯಿ ಅವರನ್ನು ವಿಪಕ್ಷ ನಾಯಕರಾಗಿ ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ. ಹೀಗಾಗಿ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ನಾಯಕರೆಂದು ಘೋಷಿಸಿ ಸೂಕ್ತ ಸ್ಥಾನಮಾನ ನೀಡುವಂತೆ ಕೋರಿದ್ದಾರೆ. ಕಲಬುರಗಿಯ ಸದಾಶಿವನಗರದಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ಉತ್ಸವದ 2ನೇ ದಿನ ಖ್ಯಾತ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಮತ್ತು ಮಕ್ಕಳಿಂದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸೇರಿದಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಗಣೇಶನ ಜನನದ ಕುರಿತು ಪ್ರವಚನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ಉತ್ಸವದ 2ನೇ ದಿನವಾದ ಆಗಸ್ಟ್ 28ರ ಗುರುವಾರದಂದು ಸಂಜೆ 6 ಗಂಟೆಗೆ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಹಾಸ್ಯ ಕಲಾವಿದರಾದ ಗುಂಡಣ್ಣ ಡಿಗ್ಗಿ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಜರುಗಿತು. ನಂತರ ಬಡಾವಣೆಯ ಮಕ್ಕಳು ವೀರ ಯೋಧರ ವೇಷಭೂಷಣಗಳನ್ನು ಧರಿಸುವ ಮೂಲಕ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಗಣೇಶನ ಜನ್ಮದ ಕುರಿತು ಪ್ರವಚನ ನೀಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಡಾಕ್ಟರ್ ಮಹೇಶ್ ಗೌಹಾರ್, ಅಮರೇಶ್ ಗೌಡ ದರ್ಶನಾಪುರ್, ಲಕ್ಷ್ಮೀಕಾಂತ್ ಪಲ್ಲರೆಡ್ಡಿ, ಹಾವೇಂದ್ರ ಪುಣ್ಯಶೆಟ್ಟಿ, ಗಂಗಾಧರ್ ದೋಣಿ, ಡಾಕ್ಟರ್ ಅಮರನಾಥ್ ಮುದ್ದಾ, ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್, ಶಂಕರ್ ಬಿರಾದಾರ್, ನಾಗೇಂದ್ರ ಪಾಟೀಲ್, ಶಬಣ್ಣ ದಿಡ್ಡಿ, ನರಸಣ್ಣ ತಂಬೂರಿ, ಮಲ್ಲನಗೌಡ ತಾಯಂಗೋಳ್, ಮಹೇಶ್ ಗಂವಾರ್, ವೀರಣ್ಣ ಗುಗ್ವಾಡ್, ಬಸವರಾಜ್ ಪಾಟೀಲ್, ವಿನೋದ್ ಬಂಗಾರವಾಡ್, ಭಾರತಿ ದರ್ಶನಾಪುರ್, ಇಂದಿರಾ ಪಾಟೀಲ್, ರೂಪಾ ರಾಯ್ಕೋಟಿ, ಸುಭಾಷ್ ಮುತ್ತಪಲ್ಲಿ, ಚನ್ನವೀರಸ್ವಾಮಿ ಹೊಸೂರ್, ಅಶೋಕ್ ಪಾಟೀಲ್, ಎಸ್ ರಾಯ್ಕೋಟಿ ಮತ್ತು ಮಹಿಳಾ ಮಂಡಳಿಯ ಸದಸ್ಯರು ಸೇರಿದಂತೆ ಸದಾಶಿವನಗರ, ನವಜೀವನ ನಗರ, ಮೋಹನ ನಗರ ಮತ್ತು ಗಾಬರೆ ಲೇಔಟ್ಗಳ ನಾಗರಿಕರು ಉಪಸ್ಥಿತರಿದ್ದರು. ಓಂ ಶ್ರೀ ಗಣೇಶಾಯ ನಮಃ. ಇದು ನಮ್ಮ ಸದಾಶಿವನಗರ ಬಡಾವಣೆ. ಸುಮಾರು ವರ್ಷದಿಂದ ನಾವು 3 ದಿವಸ ಗಣಪತಿ ಹಬ್ಬ ಆಚರಿಸ್ತೇವೆ. ಬಹಳ ಸಡಗರದ ಸಂಭ್ರಮದಿಂದ ಸದಾಶಿವನಗರ, ಸದಾಶಿವನೇ ನೆಲೆಸಿರುವ ಸದಾಶಿವನಗರ 3 ದಿವಸ ಕಾರ್ಯಕ್ರಮ. ಫಸ್ಟ್ IPS ಆಫೀಸರ್ ಎಲ್ಲ ಬಂದು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿಕೊಟ್ರು. ಆಮೇಲೆ ಇವತ್ತು 2ನೇ ದಿವಸ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಫ್ಯಾನ್ಸಿ ಡ್ರೆಸ್ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಆಮೇಲೆ ಓಂ ಶಾಂತಿ ಕಾರ್ಯಕ್ರಮ ಬೇರೆ ಇತ್ತು. ಆಮೇಲೆ ಎಲ್ಲರೂ ತುಂಬಾ ಖುಷಿಯಿಂದ ಸಂಭ್ರಮದಿಂದ ಮಾಡುತ್ತಾರೆ. ನಾವು ಇದೇ ತರ ಸದಾ ಆಶೀರ್ವಾದ ಇರ್ಲಿ ಅಂತ ಗಣೇಶನ ಹತ್ರ ಗಣೇಶನ ಕೃಪೆ ಇರಬೇಕು, ಸದಾ ಅವನ ಆಶೀರ್ವಾದ ಇರ್ಬೇಕಂತ ನಮ್ಮ ಆಸೆ. ಸ್ವರೂಪ್ ರೆಡ್ಡಿ, I am Sharanam Basappa,
I am the Guru, he is Shishya. Thank you. My name is Sai Dinakar. I am studying in 3rd A. I am Lal Bahadur Shastriji. Lal Bahadur Shastriji was second Prime Minister of India. Lal Bahadur Shastriji was born on October 2 in 1904. Lal Bahadur Shastriji was known as honest. I am a police. Thank you. My name is Sadvika. My name is Doctor. I am Ishwa. I am Tamir. Thank you. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಪದ್ಮಯ್ಯ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೋಡುದು ಅರ್ಥ ಆಯ್ತು. ಇವತ್ತು ಪ್ರತಿಯೊಬ್ಬ ಮನೆಯಲ್ಲಿ ಮನುಷ್ಯ ಇರ್ತಾರೆ, ಹೊಟ್ಟೆಯಲ್ಲಿ 2 ರೊಟ್ಟಿ ಹಿಡಿತಾವಂತ 1-2 ಮಾತು ಹಿಡಿಯೋದಿಲ್ವಾ ಅಂತ. ಆದ್ರೆ ನಾವೆಲ್ಲರೂ ನಮ್ಮ ಮನೆಯ ಮಾತು, ನಮ್ಮ ಮಕ್ಕಳ ಮಾತನ್ನು ನಾವು ಹೊಟ್ಟೆಯಲ್ಲಿ ಹಾಕೊಳ್ತೀವಿ, ಬೇರೆಯವರ ಮಾತುಗಳನ್ನು ಪೇಪರ್ ಅಡ್ವರ್ಟೈಸ್ ಮಾಡ್ತೀವಿ. ಅದಕ್ಕೆ ಗಣೇಶನ ಹಾಗೆ ನಮ್ಮೆಲ್ಲರ ಒಟ್ಟಿ ನಾವೇನ್ ಮಾಡ್ಬೇಕು, ದೊಡ್ಡದು ಮಾಡ್ಬೇಕು. ಸೊ ಗಣೇಶ ತಿನಿಸುಗಳನ್ನು ತಿಂದು ಸಂಭ್ರಮದಿಂದ ಬಂದ್ರು ಕೂಡ ಹೋಗ್ಬೇಕಾಗಿದ್ರೆ ಅವನು ಸಂಭ್ರಮದಿಂದ ಹೋಗ್ತಾನೆ ಅಂತ ನಾವೆಲ್ಲರೂ ಹೇಳ್ತೀವಿ. ಆದ್ರೆ ಗಣೇಶನನ್ನು ಕೂಡ್ಸಿರ್ಬೇಕಾಗಿದ್ರೆ ತಾವೆಲ್ಲರೂ ಗಮನಿಸಿರಬಹುದು, ಗಣೇಶನ ಒಂದು ಪಟ್ಟು ಮಾತ್ರ ನೆಲೆ ಕರ್ತಿರುತ್ತೆ. ನಮಸ್ಕಾರ. ಸದಾಶಿವನಗರ ಗಣೇಶ ಮಂದಿರದಿಂದ ಮಾತಾಡ್ತಾ ಇದ್ದೇವೆ. ಪುಣ್ಯಶೆಟ್ಟಿ ಅಂತ ನಾವು. ಇವತ್ತು 2 ದಿವಸದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಗುಂಡಣ್ಣ ಡಿಗ್ಗಿ ಅವರು ಬಂದು ನಗೆ ಚಾಟಿಕೆಯನ್ನು ಮಾಡಿ ನಗೆ ಕಳೆದಾದ್ರೆ ಎಲ್ಲರಲ್ಲಿ ಒಂದು 10-15 ನಿಮಿಷ ಮಾತಾಡಿ ಹೋಗಿದ್ದಾರೆ. ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ನಾಳೆ ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಇವತ್ತು ಫ್ಯಾನ್ಸಿ ಡ್ರೆಸ್ ಅನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತ್ತು ಇವತ್ತಿನ ಪ್ರಸಾದವನ್ನು ರೋಷನ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಗಣೇಶ ಮಂದಿರದ ಎಲ್ಲಾ ಹಿರಿಯ ನಾಗರಿಕರು, ಹೆಣ್ಣು ಮಕ್ಕಳು, ಮುದ್ದು ಮಕ್ಕಳು ಎಲ್ಲಾ ರೀತಿಯಿಂದ ಪ್ರತಿ ವರ್ಷದಂತೆ 3 ದಿವಸದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದಂತ ಎಲ್ಲಾ ಮಹಿಳೆಯರಿಗೆ ಮತ್ತು ನಮ್ಮ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ನಮ್ಮ ಕಮಿಟಿ ಕಡೆಯಿಂದ ಅರ್ಪಣೆ ಮಾಡ್ತಾ ಇದ್ದೇವೆ. ಭೂಮಿ ಬೆಳೆ ಬೆಳೆಯುತ್ತದೆ. ಕಪ್ಪ ಕೊಡಕ್ಕೆ ಕಪ್ಪ ಕಾಬುಚಿನ ಬಿಟ್ಟೆ ತಪ್ಪ ಇಟ್ಟೆ. ಹುಟ್ಟಿದ ಬಿಟ್ಟಿದ ಮೋಡ ಮಳೆ ಸೂಸುತ್ತದೆ. ಭೂಮಿಕಾ, ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ರಾಧಾ ಆಗಿದ್ದೇನೆ. ಹರೇ ಮುರಾರಿ ಹೇ ನಾಥನಾರ ಯಣವಾಸುದೇವ ದೇವನಂದ ತುಮಕು ವಂದನಕ್ಕೆ ಸ್ವಾಮಿ ಗಾಜ್ ಸಕ್ಕೆ ಸ್ವಾಮಿ ಅಂತರ್ಯಾಮಿ ಗಾಜ್ ಸ್ವಾಗತಿಸಿ ಸಂಜದ ನಂತರ ಈ ಗಣೇಶ ಉತ್ಸವ ಒಂದು ಸಾಮಾಜಿಕವಾಗಿ ಕಲಬುರಗಿ ನಗರದಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿದವರ ಮೇಲೆ ರೌಡಿ ಶೀಟರ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದಲ್ಲಿ ಹೆಚ್ಚಾಗುತ್ತಿರುವ ಅನ್ಯ ಕೋಮಿನ ಯುವಕರ ನೈತಿಕ ಪೊಲೀಸ್ಗಿರಿ ಹಾಗೂ ನೈತಿಕ ಪೊಲೀಸ್ಗಿರಿ ಮಾಡಿರುವವರ ಮೇಲೆ ರೌಡಿ ಶೀಟರ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ ಸ್ವನಾವಣೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದು ವಿ ಕಂದಗಲ್, ದಕ್ಷಿಣ ವಲಯದ ಅಧ್ಯಕ್ಷರಾದ ರಾಜು ವಾಗಮಾರೆ, ಪ್ರಮುಖರಾದ ಚಿದಾನಂದ ಮಠಪತಿ, ನಗರ ಪ್ರಮುಖರಾದ ಗುರುರಾಜ್ ಹಿರೇಮಠ್, ಜಿಲ್ಲಾ ಪ್ರಮುಖರಾದ ಗಣೇಶ್ ಗಯ್ಯಾಳಿ, ನಗರ ಪ್ರಮುಖರಾದ ಪ್ರಕಾಶ್ ವಾಗಮಾರೆ, ಉದಯ್ ಸುಲ್ತಾನ್ಪುರ್, ಕೇದಾರ್ನಾಥ್ ಕಂತಿ, ಆನಂದ ದೇಸಾಯಿ, ಮಹೇಶ್ ಮಾಳಗೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಸುಮಾರು 2 ತಿಂಗಳಲ್ಲಿ 4 ಪ್ರಕರಣ ದಾಖಲಾಗಿವೆ. ಯಾವ್ದಪ್ಪ ಅಂದ್ರೆ ನೈತಿಕ ಪೊಲೀಸ್ಗಿರಿ. ಏನು ಇವತ್ತಿನ ದಿವಸ ಅನ್ಯ ಕೋಮಿನ ಯುವಕರು ತಂಡ ಕಟ್ಕೊಂಡು ಇವತ್ತಿನ ದಿವಸ ಏನು ಹಿಂದೂ ಹುಡುಗರು ಅವರ ಹುಡುಗಿಯರನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ಡ್ರಾಪ್ ಕೊಡೋದ ಇದು ಆಗಿರ್ಬೋದು, ಅಥವಾ ಏನೋ ಒಂದು
ತಂಗಿ ಭಾವನೆ ಅಂತ ತಿಳ್ಕೊಂಡು ಡ್ರಾಪ್ ಕೊಡ್ಲಿಕ್ಕೆ ಹೋದಾಗ ಈ ಅನ್ಯ ಕೋಮಿನ ಗುಂಪು ಏನ್ ಮಾಡೋದಂದ್ರ ಆ ಹಿಂದೂ ಯುವಕರನ್ನ ಹೊಡೆದು ಅವ್ರು ಬಿಡೋದಲ್ಲ. ಅವ್ರ ಹತ್ರ ಇದ್ರೆ ಮೊಬೈಲ್ ಕಸ್ಕೊಂಬೋದು, ದುಡ್ಡು ಕಸ್ಕೊಂಬೋದು, ಕೊಳೆದ ಚೈನ್ ಕಸ್ಕೊಂಬಂತ ಕೆಲಸ ಮಾಡ್ಯಾರ. ಈಗಾಗಲೇ ಸುಮಾರು 4 ಪ್ರಕರಣಗಳು ದಾಖಲಾಗಿವೆ. ಒಂದು ರೋಜಾ ಪೊಲೀಸ್ ಠಾಣೆ, 2 MB ನಗರ್, 1 ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ. ಅದೇ ಉದ್ದೇಶಪೂರ್ವಕ ಇವತ್ತಿನ ದಿವಸ ಏನಾಗ್ತದೆಪ್ಪ ಅಂದ್ರ ಟಾರ್ಗೆಟ್ ಮಾಡ್ಕೊಂಡು ಏನು ಅನ್ಯ ಕೊಮ್ಮಿನ ಯುವಕರ ಗುಂಪದ ಈ ಗುಂಪು ಏನ್ ಮಾಡಿದ್ರೆ ಬರೀ ಅವ್ರ ಕೆಲಸ ಇಷ್ಟೇ. ಅದ್ರ ಹಿಂದೆ ಯಾರು ಫಂಡಿಂಗ್ ಮಾಡತ್ತಾರ, ಅವ್ರಿಗೆ ಯಾರು ಸಪೋರ್ಟ್ ಮಾಡತ್ತಾರ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗ್ಬೇಕು ಸಂಪೂರ್ಣವಾಗಿ. ಈಗಾಗಲೇ ಮೊನ್ನೆ ಬುದ್ಧ ಮಂದಿರದಲ್ಲೂ ಕೂಡ ಪ್ರಕರಣ ಆಗಿದೆ. ಅಲ್ಲಿಯೂ ಕೂಡ ಒಬ್ಬ ಹಿಂದೂ ಯುವಕನಿಗೆ ಹೊಡೆದು ಅವನ ಹತ್ತಿರ ಮೊಬೈಲ್ ಕಸ್ಕೊಂಡು ಹೋಗ್ಯಾರ. ಅಲ್ಲಿ 2 ಜನ ಅರೆಸ್ಟ್ ಆಗ್ಯಾರ. ಅವರನ್ನ ಜೆಸಿ ಮಾಡಿದ್ರು ಅಂತ ಹೇಳ್ತಾರ. ಕರೆಯಾದ ಸುಳ್ಳದ ಇನ್ನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮದು ಒಂದು ಬೇಡಿಕೆ ಇದೆ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ, ಏನು ಈ ಪ್ರಕರಣಗಳಲ್ಲಿ ಏನು ನೈತಿಕ ಪೊಲೀಸ್ಗಿರಿ ಮಾಡತಕ್ಕಂತ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗ್ಯಾರ ಅಂತವರ ವಿರುದ್ಧ ರೌಡಿ ಸೀಟ್ ಪ್ರಕರಣ ದಾಖಲೆ ಮಾಡಬೇಕು. ಒಂದು ವೇಳೆ ಅವ್ರ ವಿರುದ್ಧ ರೌಡಿ ಪ್ರಕರಣ ದಾಖಲೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಕಮಿಷನರ್ ಆಫೀಸ್ ಕಡೆ ಧರಣಿ ಸತ್ಯಾಗ್ರಹ ಕುಂದಿರುವಂತ ಒಂದು ಹೋರಾಟ ಕೈಗೊಳ್ಳಬೇಕಾಗ್ತದೆ. ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ಮಾನ್ಯ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಆಗಸ್ಟ್ 31ರಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಂಪಾದಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘ ಕಲಬುರಗಿ ವಿಭಾಗ ಕಲಬುರಗಿಯ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಂಪಾದಕರಿಗೆ ಸನ್ಮಾನ ಸಮಾರಂಭವು ರವಿವಾರ ದಿನಾಂಕ 31ನೇ ಆಗಸ್ಟ್ 2025ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ಬೋಧನ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಗೌರೆ, ಗುರುರಾಜ್ ಕುಲಕರ್ಣಿ, ಆನಂದ್ ಮಣ್ಣೂರ್, ಶಿವಕುಮಾರ್ ತೋಟಿನಳ್ಳಿ, ಚಂದ್ರಶೇಖರ್ ಕೌಲಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 25ರಂದು ಅಂದರೆ ಸಂಡೇ ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ 7 ಜಿಲ್ಲೆಗಳಲ್ಲಿ ಏನು ಸುಮಾರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥ ಹಿರಿಯ ಸಂಪಾದಕರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಉದ್ಘಾಟಿಸ್ತಾರೆ. ಅದು ಆ್ಯಕ್ಚುಲಿ 28ಕ್ಕೆ ಬರಬೇಕಾಗಿತ್ತು. ಅವ್ರ ಕಾರಣಾಂತರದಿಂದ 3 ತಾರೀಕು ಬರ್ತಾಯಿದ್ದಾರೆ ಅಂತ ಗೊತ್ತಾಯ್ತು ಇವತ್ತು. ಅದಕ್ಕೆ ಅವರು ಬರ್ತಾಯಿಲ್ಲ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಬರ್ತಾಯಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಮತ್ತು ಸನ್ಮಾನ್ಯ ಶ್ರೀ ರಹೀಂ ಖಾನ್ ಇವರು, ಜೊತೆಗೆ BR ಪಾಟೀಲ್, ಜೊತೆಗೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಗುರುರಾಜ್ ಕುಲಕರ್ಣಿ ಅವರು ವಹಿಸ್ತಾ ಇದ್ದಾರೆ. ಅದು ಅಲ್ಲದೇ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ MI ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಖನಿಜಾ ಫಾತಿಮಾ, ಬಸವರಾಜ್ ಮತ್ತಿಮೂಡ್ ಹಾಗೂ ಈ ಒಂದು ಜಿಲ್ಲಾಧಿಕಾರಿಗಳಾದಂಥ B ಫೌಜಿಯಾ ತರ್ನುಮ್ ಇವರು ಕೂಡ ಆಗಮಿಸ್ತಿದ್ದಾರೆ. ಜೊತೆಗೆ ಈ ಒಂದು ಕೂಡ ಅಧ್ಯಕ್ಷರಾದಂಥ ಮಜರ್ ಅಲಂ ಖಾನ್, ಆಮೇಲೆ ನಮ್ಮ ಉಪನಿರ್ದೇಶಕರಾದಂಥ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರು ಜಡಿಯಪ್ಪ ಗೆದ್ಲಿ ಘಟ್ ಅವರು ಕೂಡ ಬರ್ತಾಯಿದ್ದಾರೆ. ಜೊತೆಗೆ ಸನ್ಮಾನ್ಯ ಶ್ರೀ ಭವಾನಿ ಸಿಂಗ್ ರಾಠೋಡ್ ಠಾಕೂರ್, ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಇವರು ಕೂಡ ಏನಪ್ಪ ಅಂತಂದ್ರೆ ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಜೊತೆಗೆ ಈ ಒಂದು ಅಧ್ಯಕ್ಷರು ಬಾಬುರಾಯ್ ಅಡ್ರಾಮಿ ಇವರು ಕೂಡ ಏನಪ್ಪ ಅಂತಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಜೊತೆಗೆ ಸುರೇಶ್ ಗೌರಿ ಅವರು ಕೂಡ ಇರ್ತಾರೆ. ಸೊ ಇದರಲ್ಲಿ ವಿಶೇಷವಾಗಿ 7 ಜಿಲ್ಲೆಗಳಲ್ಲಿ ಇರತಕ್ಕಂಥ ಹಿರಿಯ ಸಂಪಾದಕರಿಗೆ ನಾವು ಸನ್ಮಾನವನ್ನು ಮಾಡೋದ್ರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘದ ಒಂದು ಪ್ರಥಮ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ತಾವು ಇದರ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ತಾವು ಕೂಡ ಏನಪ್ಪ ಅಂದ್ರೆ ಭಾಗಿಯಾಗಬೇಕು. ಜೊತೆಗೆ ವಿಶೇಷತೆ ಏನು ಅಂತಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಬೋರ್ಡಿಗೆ ಸುಮಾರು 5,000 ಕೋಟಿ ರೂಪಾಯಿ ಏನಪ್ಪ ಅಂತಂದರೆ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ
ತಿಂಗಳಿಗೆ 2 ಊಟ ಕೊಡಬೇಕು ಅಂಥೇಳಿ ನಾವು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ನಾವು ಮಾನ್ಯ ಅಜಯ್ ಸಿಂಗ್ ಸಾಹೇಬರಿಗೆ ಹೇಳಿದ್ದೀವಿ. ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಾಗ ಅವರು ಮಾನ್ಯ ನಮ್ಮ ಆಯುಕ್ತರಿಗೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಿಗೂ ಕೂಡ ಏನಪ್ಪ ಅಂತಂದರೆ ಪತ್ರ ಬರೆದು ಅವರು ಅದರ ವಿವರಣೆಯನ್ನು ಕೇಳಿದ್ದಾರೆ. ಜೊತೆಗೆ ಈ 7 ಜಿಲ್ಲೆಯ ಇವರಿಗೆ ಏನಪ್ಪ ಅಂತಂದರೆ ಡಿ ಡಿ ಅವರಿಗೂ ಕೂಡ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ನಮಗೆ ಆಸೆ ಇದೆ, ತಿಂಗಳಿಗೆ 2 ಊಟ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಕೊಡ್ತಾರೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನಾವೇನಪ್ಪ ಅಂತಾರೆ ಅವ್ರಿಗೆ ಮನವಿ ಉತ್ತರವನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ತಾವು ಕೂಡ ಇದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ದಿನಾಂಕ 31ರಂದು ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.